ಈ ಸ್ನ್ಯಾಕ್ಸನ್ನು ನಾನು ಮತ್ತು ನನ್ನ ಮಗ ಸೇರಿ ಮಾಡಿದ್ದೀವಿ. ಈ ರೆಸಿಪಿ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಈಗ ನಾವು ಪೊಟೆಟೊ ಲಾಲಿಪಾಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ರೆಸಿಪಿ ಏನಂತ ಅಂದರೆ 2 ಬೇಯಿಸಿರೋ ಆಲೂಗಡ್ಡೆಯನ್ನು ಇಟ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಉಪ್ಪು, ಸೂಜಿ ರವೆ, ಮೈದಾ ಹಿಟ್ಟು 1/2 ಕಪ್, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ. ಈಗ ನಾವು ಮತ್ತೆ ಅದನ್ನು ಕರಿಯೋದಕ್ಕೆ ಎಣ್ಣೆನ ಬಿಸಿ ಹಿಡ್ಕೋಬೇಕು ಮೊದಲು. ಈಗ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ ಇದು 1/2 ಟೀ ಸ್ಪೂನ್, ಮತ್ತು ನಿಮಗೆ ಖಾರ ಜಾಸ್ತಿ ತಿಂತಾರೆ ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು. ಖಾರ ಕಡಿಮೆ ತಿಂತಾರೆ ಅಂದರೆ ಮಕ್ಕಳು ಸ್ವಲ್ಪ ತಿಂತಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ ಹಾಕ್ಕೋಬೇಕು. ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡಬೇಕು. ಇದನ್ನು ಈ ಥರ ಕಲಿಸ್ಕೋಬೇಕು. ಇದನ್ನು ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಕಾಫಿ ಕುಡಿಯುವಾಗ ಇದನ್ನು ತಿಂದರೆ ಭಾಳ ಟೇಸ್ಟಿಯಾಗಿರುತ್ತೆ. ಇದು ಇವತ್ತು ನಾನು ಮಾಡ್ತಾ ಇರೋದು ಸಂಡೇ, ಹಾಗಾಗಿ ಸಂಡೇ ಸ್ಪೆಷಲ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಈ ಸ್ನ್ಯಾಕ್ಸ್ ರೆಸಿಪಿ. ಒಂದ್ಸಾರಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಇದನ್ನು ಇವತ್ತು ಸ್ಪೆಷಲ್ಲಾಗಿ ನಮ್ಮ ಕ್ಯೂಟ್ ಫ್ಯಾಮಿಲಿಗೆ ಮಾಡ್ತಾ ಇದ್ದೀನಿ. ಸೂಜಿ ರವೆನ ಈ ಥರ ಹಾಕ್ಕೋಬೇಕು. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ವಲ್ಲ ಎಣ್ಣೆ, ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಇದನ್ನು ಈ ಥರ ಉಂಡೆ ಥರ ಮಾಡಿ ಸೂಜಿ ರವದಲ್ಲಿ ಈ ಥರ ಅದ್ದಬೇಕು. ಈ ಥರ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ